ರೈತರ ಹೋರಾಟ ಶಿವಶಂಕರ ರೆಡ್ಡಿ ಮಂಡಳಿಯ ನಾಟಕ. ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ನೇರ ವಾಗ್ದಾಳಿ. ಗೌರಿಬಿದನೂರು ನಗರದಲ್ಲಿ 30 ದಿನಗಳಿಂದ ನಡೆಯುತ್ತಿರುವ ರೈತರ ಹೋರಾಟ ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಕೃಪಾ ಪೋಷಕ ಮಂಡಳಿಯ ನಾಟಕ ಎಂದು ಹಾಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ನೇರ ವಾಗ್ದಾಳಿ ನಡೆಸಿದ್ರು. ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 3 ವರ್ಷದ ಹಿಂದೆ ನಗರದ ಜನತೆ ಕುಡಿಯುವ ನೀರಿಗೆ ಎಷ್ಟು ಕಷ್ಟಪಟ್ಟರು ಎಂಬುದು ಎಲ್ಲರಿಗೂ ಗೊತ್ತಿದೆ. 1 ವರ್ಷ ನಮ್ಮ ಸಂಸ್ಥೆಯಿಂದಲೇ ಇಡೀ ನಗರಕ್ಕೆ ಉಚಿತ ನೀರು ಪೂರೈಸಲಾಯಿತು. ಯಾವಾಗ ಬರಗಾಲ ಬರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ. ಆದ್ದರಿಂದ ಹೆಣ್ಣು ಮಕ್ಕಳು ಪರದಾಡಬಾರದು ಎಂದು 65 ಕೋಟಿ ರು ಅನುದಾನ ತಂದು ವಟದ ಹೊಸಹಳ್ಳಿ ಕೆರೆಯಿಂದ ನಗರಕ್ಕೆ ನೀರು ಹರಿಸುವ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತಿದೆ. ಕೆರೆಗೆ ಎತ್ತಿನಹೊಳೆ ಯೋಜನೆಯಿಂದ 240 MCFT ನೀರು ಹರಿಸಿ 120 MCFTಯಷ್ಟು ನೀರನ್ನು ಮಾತ್ರ ನಗರಕ್ಕೆ ಹರಿಸಲು ಮೊದಲಿಗೆ ಯೋಜನೆ ರೂಪಿಸಲಾಗಿತ್ತು. ಸ್ಥಳೀಯರ ಬೇಡಿಕೆಗೆ ಮಣಿದು ಈಗ ಕೇವಲ 70 MCFTಯಷ್ಟು ಮಾತ್ರ ನೀರನ್ನು ಮಾತ್ರ ಆ ಕೆರೆಯಿಂದ ಉಳಿಕೆ ನೀರನ್ನು ಕಲ್ಲುಡಿ ಹಾಗೂ ಗೋಟಕನಾಪುರ ಕೆರೆಗಳಿಂದ ನಗರಕ್ಕೆ ತರಲು ಯೋಜನೆಯನ್ನು ಬದಲು ಮಾಡಲಾಗಿದೆ. ನಾನು ಎತ್ತಿನಹೊಳೆ ನೀರು ವಟದ ಹೊಸಹಳ್ಳಿ ಕೆರೆಗೆ ಹರಿಸದೆ ಒಂದು ಹನಿ ನೀರು ತರುವುದಿಲ್ಲ. ಆಗಾದಲ್ಲಿ ರಾಜಕೀಯ ಬಿಟ್ಟು ಹೋಗುತ್ತೇನೆ ಎಂದು ಸ್ಪಷ್ಟವಾಗಿ ಹೇಳಿದ್ದೇನೆ. ಆದರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಹೋರಾಟ ಮಾಡುತ್ತಿದ್ದಾರೆ. ಅವರು ಕೇವಲ ಹಸಿರು ಶಾಲು ಹೊತ್ತು ಹೋರಾಟ ಮಾಡಿದ್ದರೆ ನಾನು ಹೋಗಿ ಭಾಗಿಯಾಗುತ್ತಿದ್ದೆ. ಆದರೆ ಅವರು ರಾಜಕೀಯದ ಶಾಲು ಹೊದ್ದುಕೊಂಡಿದ್ದಾರೆ ಎಂದು ಮಾರ್ಮಿಕವಾಗಿ ನುಡಿದ ಶಾಸಕರು. ಮಾಜಿ ಶಾಸಕ ಶಿವಶಂಕರ ರೆಡ್ಡಿ ಅವರ ಕೃಪಾ ಪೋಷಿತ ನಾಟಕ ಮಂಡಳಿ ಇದು. ನಿದ್ದೆ ಮಾಡುತ್ತಿರುವವರನ್ನು ಹೆಬ್ಬಿಸುವುದು. ನಿದ್ದೆ ಮಾಡುವಂತೆ ನಾಟಕ ಮಾಡುವವರನ್ನು ಹೆಬ್ಬಿಸಲು ಸಾಧ್ಯವಿಲ್ಲ. ನಿಮಗೆ ಮೋಸ ಮಾಡಿ ಕೆಟ್ಟ MLA ಎಂದು ಹೆಸರು ತೆಗೆದುಕೊಳ್ಳಲು ನಾನು ಸಿದ್ಧವಿಲ್ಲ. ಎಲ್ಲರನ್ನೂ ಸಮಾನವಾಗಿ ಕಂಡು ಪ್ರತಿ ಸಮುದಾಯದ ಕೆಲಸಗಳನ್ನು ಮಾಡಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ. ಕೊಟ್ಟ ಮಾತನ್ನು ಈಡೇರಿಸದೆ ಬಿಡುವುದಿಲ್ಲ ಎಂದರು. PLD ಬ್ಯಾಂಕ್ನ ಅಧ್ಯಕ್ಷ TK ವಿಜಯ ರಾಘವ, ಕೃಷಿಕ ಸಮಾಜದ ಅಧ್ಯಕ್ಷ ಪ್ರಭಾಕರ್ ರೆಡ್ಡಿ, ಮುಖಂಡರಾದ R ಅಶೋಕ್ ಕುಮಾರ್, ವೆಂಕಟರಾಮರೆಡ್ಡಿ ಸೇರಿದಂತೆ ಇನ್ನಿತರರು ಹಾಜರಿದ್ದರು.